ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 22ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳ 14ನೇ ಲೆಕ್ಕವನ್ನು ನಾವು ನೋಡೋಣ. ಬಾಲ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4500ರಿಂದ 6000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಸಿದ್ಧವಾಗಿವೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8850 ಮೀಟರ್ ಎತ್ತರವಿದೆ. ವಿಮಾನಗಳು 10,000ರಿಂದ 12,000 ಮೀಟರ್ ಎತ್ತರದವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು ಅಂತ. ಈಗ ನಿಮಗಾಗಲೇ ಸೋಮುವಿನ ಎತ್ತರ ಗೊತ್ತು. ಸೋಮು ಈಗ 1 ಮೀಟರ್ ಎತ್ತರ ಇದ್ದಾನೆ. ಅವನ 4 ಪಟ್ಟು ಅವನ ಒಂದು ಮಹಡಿ ಎತ್ತರ ಇದೆ, ಅಂದರೆ 4 ಮೀಟ್ರ್. ಒಂದೊಂದು ಮಹಡಿ 4 ಮೀಟ್ರ್ ಅಂದರೆ ಇವು 11 ಮಹಡಿಗಳಿದಾವೆ. ಆ ಗ್ರೌಂಡನ್ನು ಬಿಟ್ಟರೆ ಆ ಮಹಡಿಗಳನ್ನು ತಗೊಂಡ್ರೆ ನಾವು ಸುಮಾರಾಗಿ 40 ಮೀಟ್ರು ಅಂತ ನಾವು ಹೇಳ್ಬೋದು. ಅದರ ಒಂದು ಅಪ್ರಾಕ್ಸಿಮೇಟ್ ಸೋಮುವಿನ ಕಟ್ಟಡದ ಎತ್ತರ 40 ಮೀಟ್ರ್. ಅದು ಆ್ಯಕ್ಚುಲಿ 44 ಮೀಟ್ರ್ ಆಗುತ್ತೆ. ನಮಗೆ ಭಾಗಿಸೋಕೆ ಈಸಿ ಆಗುತ್ತೆ ಅಂತ 40 ಮೀಟ್ರ್ ತೊಗೊಳೋಣ. ಈಗ ಬಾಲ್ಡ್ ಹದ್ದುಗಳು ಹಾರುವ ಕನಿಷ್ಠ ಎತ್ತರ ಅಂದರೆ ಕಡಿಮೆ 4500ರಿಂದ 6000ವರೆಗೂ ಹಾರ್ತವೆ. ಮೊದಲೇ 4500 ಎತ್ತರಕ್ಕೂ ಸೋಮುವಿನ ಕಟ್ಟಡಕ್ಕೂ ಹೋಲಿಕೆ ಮಾಡೋಣ. 4500ನ ನಾವು ಭಾಗಾಕಾರ ಮಾಡೋಣ 40ರಿಂದ. ಇದು ಹೋಲಿಕೆ ಆಗುತ್ತೆ. ಮೇಲೆ ಕೆಳಗೆ ಬರ್ಕೊಂಡ್ವಿ. ಅಂಶ ಮತ್ತು ಛೇದ ಅಂದರೆ ಭಾಗಿಸೋದು. 0 ಹೋಯ್ತು. 4 1 4, 4 1 4. ಇಲ್ಲಿ 5 ಐತೆ. 4 1 4. ಇನ್ನು 1 ಉಳಿತು. ಪಕ್ಕದಾಗ 0 10 ಆಯಿತು. 4 2 8. 10ಗೆ 8 ಹೋಯ್ತು. 2 ಉಳಿತು. ಪಾಯಿಂಟ್ ಕಟ್ಟಿ 2 ಪಕ್ಕ 0 ಉಳಿಸ್ಕೊಂಡ್ರೆ 20 ಆಗುತ್ತೆ. 4 5 20. 112.5 ಮೀಟ್ರ್ ಅಂದರೆ ಅಷ್ಟು ಪಟ್ಟು ಈ ಇದಕ್ಕಿಂತ ಯಾವುದು ಸೋಮುವಿನ ಕಟ್ಟಡದ ಎತ್ತರಕ್ಕಿಂತ ಬಾಲ್ಡ್ ಹದ್ದುಗಳು ಹಾರುವ ಕನಿಷ್ಠ ಎತ್ತರ 112.5 ಮೀಟ್ರ್ ಆಗುತ್ತೆ. ಅದೇ ಬಾಲ್ಡ್ ಹದ್ದುಗಳು ಹಾರುವ ಗರಿಷ್ಠ ಎತ್ತರಕ್ಕೆ ಸೋಮುವಿನ ಕಟ್ಟಡಕ್ಕೂ ಹೋಲಿಕೆ ಮಾಡಿದರೆ 6000 ಅವು ಗರಿಷ್ಠ ಹಾರ್ತವೆ. 0 ಹೋಯ್ತು. 4 1 4. ಇಲ್ಲಿ 6 ಇದೆ. 4 1 4. 4 ಹೋದರೆ 2 ಉಳಿತು. ಪಕ್ಕದಾಗೆ 0 ಐತೆ. 20 ಆಯಿತು. 4 5 20. ಆಮೇಲೆ 4 0 0. 150 ಪಟ್ಟು ಎತ್ತರ ಹಾರ್ತವೆ. ಅಂದರೆ ಯಾವುದು ಸೋಮುವಿನ ಕಟ್ಟಡದ ಎತ್ತರಕ್ಕಿಂತ, ಅಂದರೆ ಹದ್ದುಗಳು ಸೋಮುವಿನ ಕಟ್ಟಡದ ಎತ್ತರಕ್ಕಿಂತ 112.5ರಿಂದ 150 ಪಟ್ಟು ಎತ್ತರಕ್ಕೆ ಅವು ಹಾರಬಲ್ಲವು. ಸರಿನಾ? ಮೌಂಟ್ ಎವರೆಸ್ಟ್ ಶಿಖರದ ಎತ್ತರಕ್ಕೂ ಸೋಮುವಿನ ಕಟ್ಟಡಕ್ಕೂ ಇರುವ ಹೋಲಿಕೆ. ಈಗ ಮೌಂಟ್ ಎವರೆಸ್ಟ್ ಶಿಖರ 8850 ಮೀಟರ್ ಇದೆ. ಅದರ ಸೋಮುವಿನ ಕಟ್ಟಡದ ಎತ್ತರ 40 ಮೀಟ್ರ್ ಇದೆ. 0 ಹೋದರೆ 4 1 4, 4 2 8, 4 2 8. ಇಲ್ಲಿ 5 ಇದೆ. 4 1 4. ಇನ್ನು 1 ಉಳಿತು. ಪಕ್ಕದಾಗೆ ಪಾಯಿಂಟ್ ಕಟ್ಟಿದ್ರೆ 0 ಬಂತು. 4 2 8. ಇನ್ನು ಹತ್ತಿರಾಗೆ 8 ಉಳಿತು. ಹತ್ತಿರಾಗೆ 8 ಹೋಯ್ತು. 2 ಉಳಿತು. ಪಕ್ಕದಾಗೆ 0 ಬಂದರೆ 4 5 20. 221.25 ಮೀಟರ್. ಮೌಂಟ್ ಎವರೆಸ್ಟ್ ಪರ್ವತವು ಸೋಮುವಿನ ಕಟ್ಟಡಕ್ಕಿಂತ 221.25 ಪಟ್ಟು ಎತ್ತರವಿದೆ. ಅದಕ್ಕಿಂತ ಆ ಸೋಮುವಿನ ಕಟ್ಟಡದ ಎತ್ತರಕ್ಕಿಂತ ಅಷ್ಟು ಪಟ್ಟು ಎತ್ತರ ಇದೆ. ನೆಕ್ಸ್ಟ್ ವಿಮಾನ ಕನಿಷ್ಠ ಹಾರುವಿಕೆ 10,000 ಇದೆ. ಅದರ ಸೋಮುವಿನ ಕಟ್ಟಡಕ್ಕೆ ಹೋಲಿಕೆ ಮಾಡಿದರೆ 0 ಹೋಯ್ತು. 4 1 4, 4 2 8, 8 ಹೋಯ್ತು. 2 ಉಳಿತು. ಪಕ್ಕದಾಗ 0 ಐತೆ. 4 5 20. ಮತ್ತು ಇಲ್ಲೊಂದು 0 ಐತೆ. 250 ಪಟ್ಟು ಎತ್ತರ ಇದೆ. ಎತ್ತರ ಹಾರ್ತತೆ ವಿಮಾನ. ನೆಕ್ಸ್ಟ್ ವಿಮಾನದ ಗರಿಷ್ಠ ಹಾರುವಿಕೆ ಎಷ್ಟಿದೆ? 12,000 ಮೀಟ್ರ್ ಇದೆ. 0 ಹೋಯ್ತು. 4 1 4, 4 3 12, 4 0 0, 4 0 0. 300 ಪಟ್ಟು ಎತ್ತರ ಹಾರ್ತವೆ ವಿಮಾನಗಳು ಗರಿಷ್ಠವಾಗಿ ಅಂತ. ಈಗ ನಾವು ಪೂರ್ತಿ ಉತ್ತರ ಬರೆಯೋಣ. ವಿಮಾನಗಳು ಸೋಮುವಿನ ಕಟ್ಟಡದ ಎತ್ತರಕ್ಕಿಂತ 250ರಿಂದ 320 ಪಟ್ಟ ಎತ್ತರ ಹಾರ್ತವೆ. ಇಲ್ಲಿಗೆ ಈ ಒಂದು ಲೆಕ್ಕ 14ನೇ ಲೆಕ್ಕ ಮುಗೀತು ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ನಾವು ಅಂಕಗಣಿತದ ಉಕ್ತಿಗಳು ಅನ್ನೋ ಪಾಠವನ್ನು ಮಾಡೋಣ. ನಿಮಗೆ
ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ.